ಮಧುರೈ ಮೀನಾಕ್ಷಿ ಅಮ್ಮ ಶತಮಾನಗಳಿಂದಲೂ ಪಾಂಡ್ಯ ಸಾಮ್ರಾಜ್ಯದ ಕುಲದೇವತೆಯಾಗಿ ಸುಂದರೇಶ್ವರನ ಜೊತೆ ಮಧುರೈನಲ್ಲಿ ನೆಲೆಸಿದ್ರು. ಆಕೆ ಎಲ್ಲರನ್ನ ರಕ್ಷಣೆ ಮಾಡೋ ಜಗದಂಬೆಯಾಗಿ ಆ ಭಾಗವನ್ನು ಕಾಪಾಡ್ತಾ ಇದ್ರು. ಇಷ್ಟೆಲ್ಲ ಇದ್ರೂ ಕೂಡ ಅಲ್ಲಿನ ರಾಜನಿಗೆ ಹಾಗೆಯೇ ಜನರಿಗೆ ಒಂದು ಭಯ ಗಾಢವಾಗಿ ಆವರಿಸ್ತು. ಹಗ್ಲೆಲ್ಲ ಶಾಂತರೂಪ ಆಗಿ ಎಲ್ಲರನ್ನ ಪೋಷಿಸ್ತಿದ್ದ ಮೀನಾಕ್ಷಿ ಅಮ್ಮ ರಾತ್ರಿ ಆಗ್ತಾ ಇದ್ದಂತೆ ಅತ್ಯಂತ ಉಗ್ರ ರೂಪವನ್ನು ತಾಳಿ ದೇವಾಲಯದಿಂದ ಹೊರಬಂದು ಕೈಗೆ ಸಿಕ್ಕೋರ್ನೆಲ್ಲ ಕೊಂದು ಅಟ್ಟಹಾಸವನ್ನ ಮೆರಿತಾ ಇದ್ರು. ಸಾಕಷ್ಟು ನರಬಲಿಗೆ ಕಾರಣವಾದ್ರು. ರಾತ್ರಿ ಆದರೆ ಊರಿನವರು ಹೊರಗಡೆ ಹೋಗೋದಕ್ಕೂ ಕೂಡ ಭಯ ಪಡೋ ಪರಿಸ್ಥಿತಿ ಇತ್ತು. ರಾತ್ರಿ ಕಳೆದು ಬೆಳಗಾದ್ರೆ ಮತ್ತೆ ಶಾಂತರೂಪಿಯಾಗಿ ಬದಲಾಗ್ತಾ ಇದ್ರು. ತಾಯಿಯ ಈ ಬದಲಾವಣೆ ಇಡೀ ಊರಿಗೆ ಅತೀವ ಚಿಂತೆ ಉಂಟು ಮಾಡಿತು. ಇದರ ಹಿಂದಿನ ಕಾರಣ ಏನು ಅಂತ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಏನೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಇಷ್ಟಕ್ಕೂ ದೇವಿಯ ಆ ಬದಲಾವಣೆಗೆ ಕಾರಣ ಏನು ಗೊತ್ತಾ? ಕೆಲವು ನೀಚ ಮಂತ್ರವಾದಿಗಳು ಹಾಗೇನೆ ದುಷ್ಟರು ತಾಂತ್ರಿಕ ಬೀಜಾಕ್ಷರ ಮಂತ್ರಗಳಲ್ಲಿ ಉಗ್ರ ಶ್ರೀಚಕ್ರವನ್ನು ರಚಿಸಿ ತಾಯಿಯ ಶಕ್ತಿಯನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ರು. ಈ ಕಾರಣಕ್ಕೆ ತಾಯಿ ರಾತ್ರಿ ಆದರೆ ಉಗ್ರರೂಪವನ್ನು ತಾಳಿ ನರಬಲಿಯನ್ನ ಪಡಿತಾ ಇದ್ರು. ಹೀಗಿದ್ದಾಗ ಒಮ್ಮೆ ಮಧುರೈಗೆ ಶಂಕರಾಚಾರ್ಯರು ಆಗಮಿಸ್ತಾರೆ. ಊರಿನ ಈ ಪರಿಸ್ಥಿತಿಯನ್ನ ರಾಜನಿಂದ ಅರಿತ ಅವರು ಆ ದಿನ ರಾತ್ರಿ ತಾನು ಅಮ್ಮನ ದೇವಾಲಯದಲ್ಲೇ ತಂಗೋದಾಗಿ ಹೇಳಿದ್ರು. ಯಾರು ಎಷ್ಟೇ ಬೇಡ ಅಂದ್ರೂ ಕೂಡ ಅವರು ಕೇಳದೆ ಸಂಜೆ ಆಗ್ತಾ ಇದ್ದಂತೆ ದೇವಾಲಯಕ್ಕೆ ತೆರಳಲು ಮುಂದಾದರು. ಇನ್ನು ದೇವಾಲಯಕ್ಕೆ ಹೋಗಿ ಗರ್ಭಗುಡಿ ಮುಂದೆ ಧ್ಯಾನ ಚಿತ್ತರಾಗಿ ಶಾಂತವಾಗಿ ಕುಳಿತರು. ಅಲ್ಲಿಂದ ಮುಂದೇನಾಯಿತು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ.